ಫಿಫಾ ವಿಶ್ವಕಪ್ ಪಂದ್ಯದಿಂದ ಮಹಾ ದಂಗೆಯೇ ನಡೆದು ಹೋಗ್ತಾ ಇದೆ ನೋಡಿ. ಇಸ್ಲಾಂ ದೇಶ ಮೊರಾಕೊ ಮಣಿಸಿ ಸೆಮಿಫೈನಲ್ ಅನ್ನು ಪ್ರವೇಶಿಸಿತು ಫ್ರಾನ್ಸ್. ಮೊರಾಕೊ ಸೋಲ್ತಾ ಇದ್ದಂತೆ ಮುಸ್ಲಿಂ ಪ್ರವಾಸಿಗರ ಹುಚ್ಚಾಟ ಜಾಸ್ತಿ ಆಗ್ಬಿಟ್ಟಿದೆ. ಸಿಕ್ಕ ಕಡೆ ಕಲ್ಲು ತೂರಾಟವನ್ನು ನಡೆಸಿ ದಾಂಧಲೆಯನ್ನು ನಡೆಸಿದ್ದಾರೆ. ಕಾರು, ಬೈಕು, ಸಾರ್ವಜನಿಕ ಸ್ಥಳಗಳು ಧ್ವಂಸ ಮಾಡಿಬಿಟ್ಟಿದ್ದಾರೆ ನೋಡಿ. ಒಂದು ಆಟ ಅಂತ ಹೇಳಿದ್ಮೇಲೆ ಗೆಲುವು ಸೋಲು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಫಿಫಾ ವಿಶ್ವಕಪ್ ಬಂದರೆ ಸಾಕು, ಕ್ಷಣಕ್ಕೂ ಒಂದು ರೀತಿಯಾದಂಥ ಸಂಭ್ರಮ. ಅದರ ಆರಂಭವೇ ರಣರೋಚಕವಾಗಿತ್ತು, ಅದು ಬೇರೆ. ಆದರೆ ಇಲ್ಲಿ ಒಬ್ರು ಗೆದ್ರೆ ಒಬ್ರು ಸೋಲ್ಲೇಬೇಕಲ್ಲ. ಆ ಸೋಲಿಗೆ ಯಾಕೆ ಇಷ್ಟು ತೀಕ್ಷ್ಣ ರಿಪ್ಲೈಗಳು? ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಷ್ಟರ ಮಟ್ಟಿಗೆ ದಾಂಧಲೆ ನಡೆಸಿದ್ದಾರೆ ಪ್ರವಾಸಿಗರು. ಪ್ಯಾರಿಸ್, ಲಂಡನ್ನಲ್ಲಿ ಸಿಕ್ಕ ಕಡೆ ಹಿಂಸಾಚಾರ ಭುಗಿಲೆದ್ದಿದೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಅಲ್ಲಿನ ಪೊಲೀಸರಿಗೆ ಅನಿವಾರ್ಯ ಆಗಿತ್ತು. ಅಷ್ಟರ ಮಟ್ಟಿಗೆ ದೊಡ್ಡ ದಂಗೆಯನ್ನೇ ಎಬ್ಬಿಸ್ಬಿಟ್ಟಿದ್ದಾರೆ. ಫಿಫಾ ವಿಶ್ವಕಪ್ ಬಂತು ಅಂದ್ರೆ ಸಾಕು, ಇನ್ನಿಲ್ಲದ ಸಡಗರ, ಸಂಭ್ರಮ, ಕಾತುರತೆ. ಕೂತಲೇ ನಿಂತಲ್ಲಿ ಅದೇ ಗೇಮನ್ನು ನೋಡಿಕೊಂಡು ಎಂಜಾಯ್ ಮಾಡಿದವರು ಅದೆಷ್ಟೋ ಜನ. ಆದರೆ ಒಂದು ಸೋಲನ್ನು ಒಪ್ಪಿಕೊಳ್ಳಲಾಗದಂಥ ಅಭಿಮಾನಿಗಳು ಇರ್ತಾರೆ ಅಂದರೆ ಅದು ಬೇರೆ. ಇರಲಿ, ಎಷ್ಟರ ಮಟ್ಟಿಗೆ ಈ ರೀತಿ ರಸ್ತೆಗಳ ದಾಂಧಲೆ ಮೆರೆಯುವಷ್ಟು ಫಿಫಾ ವಿಶ್ವಕಪ್ ಪಂದ್ಯದಿಂದ ಮಹಾ ದಂಗೆ ನಡೆದು ಹೋಗಿದೆ. ಇದು ಈ ಥರ ಮಾಡ್ಕೊಳ್ಳುವಂಥ ಎಡವಟ್ಟುಗಳೇನಾಗುತ್ತೆ ಗೊತ್ತಾ? ನೆಕ್ಸ್ಟ್ ಟೈಮು ಮ್ಯಾಚ್ ಆಡಿಸ್ಬೇಕಾ ಬಾಡ್ವಾ, ಆಡಿಸಿದ್ರು ಎಲ್ಲ ಆಡಿಸ್ಬೇಕು, ಇಂಥ ಪ್ರಶ್ನೆಗಳನ್ನು ಹುಟ್ಟಾಕುವಂತೆ ಮಾಡಿಬಿಡುತ್ತೆ ನೋಡಿ. ಎಷ್ಟರ ಮಟ್ಟಿಗೆ ದಂಗೆ ಎದ್ದಿದೆ. ಇದೇನೋ ದೊಡ್ಡ ಹೋರಾಟ, ದೇಶಗಳ ನಡುವೆ ಕಾಡ್ಗಿಚ್ಚಿನ ಒಂದು ಯುದ್ಧ ಅಂತಲ್ಲ. ಒಂದು ಸೋಲನ್ನು ಒಪ್ಪಿಕೊಳ್ಳಲಾಗದ ಅಭಿಮಾನಿಗಳು ಈ ದೊಡ್ಡ ಮಟ್ಟದ ದಾಂಧಲೆಯನ್ನು ನಡೆಸಿದ್ದಾರೆ. ಇಸ್ಲಾಂ ದೇಶ ಮೊರಾಕೊ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದ ಫ್ರಾನ್ಸ್. ಮೊರಾಕೊ ಸೋಲುತ್ತಿದ್ದಂತೆ ಮುಸ್ಲಿಂ ಪ್ರವಾಸಿಗರ ಹುಚ್ಚಾಟ ಎಷ್ಟರ ಮಟ್ಟಿಗಿದೆ ನೀವೇ ನೋಡಿ. ಕೂಲಾಗಿ ಸಮಾಧಾನವಾಗಿ ಇರಬೇಕಾದಂಥ ಆ ಗೇಮ್ನ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಹಿಂಸಾಚಾರ ಮೆರೆದಿದ್ದಾರೆ ನೋಡಿ. ಕಾರುಗಳು ಧಗಧಗನೆ ಹೊತ್ತುರಿತಾ ಇದೆ, ದಬ್ಬಾಕೊಂಡು ಬಿದ್ದಿವೆ, ಎಷ್ಟು ಜನರಿಗೆ ತೊಂದರೆಗಳಾಗಿದೆ. ಅಪಾಯ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ನೋಡಿ. ಯಾವ ರೀತಿಯಾಗಿ ಇದ್ದಂಥ ಗ್ಲಾಸ್ಗಳನ್ನು ಹೊಡೆದಾಕೋದು, ದಾಂಧಲೆಗಳನ್ನು ಮೆರೆಯೋದು, ಪುಂಡಾಟ ಮೆರೆಯೋದು, ಮುಸ್ಲಿಂ ಪ್ರವಾಸಿಗರ ಹುಚ್ಚಾಟ ಇದು ನಡೆದಿರೋದು. ಸಾರ್ವಜನಿಕ ಆಸ್ತಿ ಪಾಸ್ತಿಗಳೇನು ಮಾಡಿದ್ವಲ್ಲಿ? ಎಷ್ಟರ ಮಟ್ಟಿಗಿದೆ ನೋಡಿ ಒಂದು ಗೇಮ್ನ ಪ್ರಭಾವ. ಇರಲಿ, ಇಷ್ಟರ ಮಟ್ಟಿಗೆ ಸೋಲನ್ನು ಒಪ್ಪಿಕೊಳ್ಳಲಾಗದಷ್ಟರ ಮಟ್ಟಿಗೆ ಸಿಕ್ಕ ಕಡೆ ಕಲ್ಲು ತೂರಾಟ ನಡೆಸಿದ್ದಾರೆ. ರಾತ್ರೋರಾತ್ರಿ ಹುಚ್ಚರಂತೆ ಓಡಾಡಿದ್ದಾರೆ, ಕಿರ್ಚಾಡಿದ್ದಾರೆ, ಕೂಗಾಡಿದ್ದಾರೆ, ಸಿಕ್ಕದನ್ನ ಒಡೆದು ಹಾಕಿದ್ದಾರೆ, ಪುಂಡಾಟ ಮೆರೆದಿದ್ದಾರೆ. ಪೊಲೀಸ್ ಕಂಟ್ರೋಲ್ ತರೋದಕ್ಕೂ ಆಗದ ಮಟ್ಟಿಗೆ ಅತಿ ದೊಡ್ಡ ದಾಂಧಲೆಯ ಪುಂಡಾಟವನ್ನು ಮೆರೆದಿರೋದಲ್ಲಿ ಸಾರ್ವಜನಿಕ ಸ್ಥಳಗಳು, ಆಸ್ತಿ ಪಾಸ್ತಿಗಳು ನಷ್ಟ ಆಗಿದೆ, ಧ್ವಂಸ ಮಾಡಿಟ್ಟಿದ್ದಾರೆ. ಪ್ಯಾರಿಸ್ಸು, ಲಂಡನ್ನಲ್ಲಿ ಸಿಕ್ಕ ಕಡೆ ಹಿಂಸಾಚಾರ ಭುಗಿಲೆದ್ದಿದೆ. ರಸ್ತೆಯ ಜನ ಓಡಾಡೋದಿರಲಿ, ಸದ್ಯ ಮನೆಗೆ ಹೋಗಿ ಹುಷಾರಾಗಿ ತಲುಪಿಟ್ರೆ ಸಾಕಪ್ಪ ಅಂತ ಪರಿಯಾಗಿ ಬೇಡ್ಕೊಂಡಿರುವಂಥ ಸಿಚುವೇಶನ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಫಿಫಾ ವರ್ಲ್ಡ್ ಕಪ್ ಈ ರೀತಿಯದಕ್ಕೂ ಕಾರಣ ಆಗತ್ತೆ ಅಂತ ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ಅದು ಓಪನಿಂಗ್ ಎಷ್ಟರ ಮಟ್ಟಿಗೆ ಆಗಿತ್ತು, ಹಿಂದೆಂದೂ ಕಾಣದಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಓಪನಿಂಗನ್ನು ಮಾಡಿದ್ರು. ಎಲ್ಲವೂ ಚೆನ್ನಾಗಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎಡವಟ್ಟುಗಳಿದೆಯಲ್ಲ, ನೆಕ್ಸ್ಟ್ ಟೈಮ್ ಆಡಿಸುವಂತಹ ಗೇಮ್ಗೂ ಕೂಡ ಒಂದಷ್ಟು ಕಡಿವಾಣಗಳನ್ನು, ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮತ್ತಷ್ಟು ಜಾರಿಗೆ ತರುವಂಥ ಕೆಲಸಗಳಾಗ್ಬಿಡುತ್ತೆ ಇದರಿಂದ. ಪ್ಯಾರಿಸ್, ಲಂಡನ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಕಾರು, ಬೈಕು, ಸಾರ್ವಜನಿಕ ಸ್ಥಳಗಳು, ಸಾರ್ವಜನಿಕ ಆಸ್ತಿ ಪಾಸ್ತಿ ಎಲ್ಲವೂ ನಷ್ಟ ಆಗಿದೆ. ಸಿಕ್ಕ ಕಾರುಗಳಿಗೆ ಕಲ್ಲು ಹೊಡೆಯೋದು, ಬಸ್ ಸ್ಟಾಪ್ಗಳಿಗೆ ಕಲ್ಲು ಹೊಡೆಯೋದು, ಗಾಜಿನ ಮನೆಗಳಿಗೆ ಕಲ್ಲೆಸೆತ, ಕಾರ್ಗಳಿಗೆ ಬೆಂಕಿ ಹಚ್ಚೋದು, ಕಾರ್ಗಳನ್ನೇ ದಬ್ಬಾಕಿ ಬಿಡುವಂಥದ್ದು ಒಂದಲ್ಲ ಎರಡಲ್ಲ ಇವರ ಹುಚ್ಚಾಟ. ಮೊರಾಕೊ ಸೋಲ್ತಾ ಇದ್ದಂತೆ ಇನ್ನಿಲ್ಲದ ಪಿತ್ತ ನೆತ್ತಿಗೆ ಆಡಿದ್ದಾರೆ ಇವರು. ಪೊಲೀಸರಿದ್ರು, ಕಂಟ್ರೋಲ್ ತರೋದಕ್ಕೆ ನಾನಾ ಕಸರತ್ತು ಮಾಡಿದ್ರು, ಲಾಠಿ ಪ್ರಹಾರ ಮಾಡಿದ್ರು. ಜಗ್ಗದೆ ಬಗ್ಗದೆ ಇರುವ ಪುಂಡರು ಇನ್ನಷ್ಟು ಕಿತಾಪತಿಗಳನ್ನು ಮಾಡಿದ್ರು. ತಂಪಾಡುತ್ತಾ ಬಿದ್ದಂಥ ಜನಗಳಿಗೂ ತೊಂದರೆ ಕೊಟ್ಟರು.